ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ಎಲ್ಲರಿಗೂ ಕೂಡ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ವಿಟಮಿನ್ A, D ಇರುವಂತಹ ಒಂದು ಒಳ್ಳೆ ಆ್ಯಂಡ್ ಬೆಸ್ಟ್ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಹಾನ್ಬಾಲ್ ಚಿಕ್ಕೀಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕಾಮತ್ ಟೀ ಆ್ಯಂಡ್ ಅದ್ರ ಜೊತೆಗೆ ಲಲಿತಾ ಜ್ಯುವೆಲ್ಲರ್ಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಮತ್ತು ನಿಮ್ಗೆ ಗೊತ್ತಿದೆ ಯಾವಾಗಲೂ ಎಲ್ಲ ಒಂದು ಕ್ಲೀನಿಂಗ್ ಪರ್ಪಸ್ಗೆ ನಮ್ಮ ಫ್ಲೋರೋಮಾ ಕ್ಲೀನರ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ಸ್ ಟು ಆಲ್ ಅವರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತು ನಮ್ಮ ಅಡುಗೆ ಮನೆಗೆ ಯಾವಾಗಲೂ ಯಾರಾದರೂ ಒಂದು ಹೊಸತಾದಂಥ ಗೆಸ್ಟ್ ಇರ್ತಾರೆ. ಏನಾದರೂ ರೆಸಿಪೀಸ್ಗಳ ಬಗ್ಗೆ ಏನಾದರೂ ಒಂದು ನಾವು ಮಾತನಾಡ್ತಾ ಇರ್ತೇವೆ, ಹೊಸತು ರೆಸಿಪಿನೂ ರೆಡಿ ಆಗುತ್ತೆ, ಟೇಸ್ಟಿಂಗ್ ಅಂತೂ ಸೂಪರ್ ಆಗಿರುತ್ತೆ. ಸೊ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ಬೋದು ಇವತ್ತು ಯಾವ ಅಡುಗೆ ಇರ್ಬೋದು ಅಂತ ಹೇಳಿ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಶ್ರೀಮತಿ ವೀಣಾ ವಿಜಯ್ ಅವರಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬಹಳ ದಿನಗಳ ನಂತರ ಮತ್ತೊಮ್ಮೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗ್ತಾ ಇದ್ದಾವೆ. ಅದೇ, ನಿಮ್ಮಂತೂ ಕೈ ರುಚಿ ತಿನ್ನೋದೇ ತುಂಬಾ ಸಮಯ ಆಗಿದೆ ಅಲ್ವಾ? ಸೊ ಏನಾದ್ರೂ ಒಂದು ಹೊಸ ಅಡುಗೆ ನೀವು ಟ್ರೈ ಮಾಡ್ತಾ ಇರ್ತೀರಾ, ಅದಲ್ಲದೆ ಕೇರಳ ಸ್ಟೈಲ್, ಅದರ ಜೊತೆಗೆ ಸ್ವಲ್ಪ ಉತ್ತರ ಭಾರತದ್ದು, ದಕ್ಷಿಣ ಭಾರತದ್ದು, ಇಡೀ ಒಂದು ಬೇರೆ ಬೇರೆ ಜಾಗಗಳ ಒಂದು ರೆಸಿಪೀಸ್ಗಳು ನಿಮ್ಮ ಹತ್ರ ಒಂದು ಕಲೀಲಿಕ್ಕೆ ಚಾನ್ಸ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಇವತ್ತಿನ ಕಾರ್ಯಕ್ರಮಕ್ಕೆ. ಅಂಡ್ ಏನ್ ಅಡುಗೆ ಹೇಳ್ಕೊಡ್ತಾ ಇದ್ದೀರಾ ಇವತ್ತೊಂದು? ಹೋಟೆಲ್ ಸ್ಟೈಲ್ದೊಂದು ಮೊಟ್ಟೆ ಪದಾರ್ಥ. ಓಕೆ. ಅದು ಅಂದ್ರೆ ಕೇರಳ ಆಗ್ತದೆ, ಕರ್ನಾಟಕ ಆಗ್ತದೆ. ಅದ್ರ ಜೊತೆ ಕೇರಳ ಸ್ಟೈಲ್ದೊಂದು ಮೊಟ್ಟೆ ಪಲ್ಯ. ಈಗ ನೀವೀಗ ಕೇರಳ ಮತ್ತು ಕರ್ನಾಟಕ ಎರಡರದ್ದು ಸೇರಿಸಿ ಎರಡು ರೆಸಿಪಿ ಹೇಳ್ಕೊಡ್ತಾ ಇದೀರಾ. ಅದೇ, ವೆರಿ ನೈಸ್. ಒಂದು ಮೊಟ್ಟೆದ್ದು ಒಂದು ರೀತಿಯ ಪದಾರ್ಥ, ಒಂದು ಪಲ್ಯ. ಎಸ್, ಹೋಗುವ ನಮ್ಮ ಕಿಚನಿಗೆ, ಬನ್ನಿ. ಎಸ್ ಮ್ಯಾಮ್, ನಮ್ಮ ಕಿಚನ್ ಅಲ್ಲಿ ಇದ್ದೇವೆ. ಅಂಡ್ ಫಸ್ಟ್ ನೀವು ಮಾಡ್ತಾ ಇರೋದೀಗ ಮೊಟ್ಟೆದ್ದು ಪದಾರ್ಥ, ಗ್ರೇವಿ ಅಲ್ವಾ? ಸೊ ಅದು ಕೂಡ ಕೇರಳ ಕರ್ನಾಟಕ ಸ್ವಲ್ಪ ಎರಡು ಸ್ಟೈಲ್ ಮಿಕ್ಸ್ ಮಾಡ್ಕೊಂಡು. ಓಕೆ, ಸ್ಟಾರ್ಟ್ ಮಾಡುವ ಮೇಡಮ್. ಏನು ಹಾಗಾದ್ರೆ ಫಸ್ಟ್ ಮಾಡುವ? ಬಾಣಲೆ ಇಡುವ ಫಸ್ಟ್. ಸೊ ಇದಕ್ಕೆ ಎಣ್ಣೆ ಏನಾದರೂ ಹಾಕ್ಲಿಕ್ಕಿದೆಯಾ? ಹಾಕ್ಲಿಕ್ಕಿದೆ. ಓಕೆ. ಸೊ ಇದು ಗೊತ್ತಿದೆ ನಿಮಗೆ, ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು ಸರ್. ಎಣ್ಣೆ ಬಿಸಿ ಆಗಬೇಕಲ್ವಾ? ಓಕೆ. ಸೊ ನೀವು ಲಾಸ್ಟ್ ಟೈಮ್ ನಂಗೆ ಸಿಕ್ಕಿದಾಗ ನನಗೆ ನಿಮ್ಮ ಪ್ಲೇಸ್ನ ಬಗ್ಗೆ ಎಲ್ಲ ಕೇಳಲಿಕ್ಕೆ ಸ್ವಲ್ಪ ಮರ್ತು ಹೋಗಿತ್ತು. ಸೊ ನೀವು ಬೇಸಿಕಲಿ ಕೇರಳ ಸೈಡ್ ಇಂದ ಇರೋದು ಅಲ್ವಾ? ಸೊ ಕೇರಳದಲ್ಲಿ ಎಲ್ಲಿರೋದು ನೀವು? ವಯನಾಡ್. ಓಕೆ. ವಯನಾಡ್ ಡಿಸ್ಟ್ರಿಕ್ಟ್. ವಯನಾಡ್. ಆಕ್ಚುಲಿ ವಯನಾಡ್ ಯಾವುದಕ್ಕೆ ಒಂದು ಪರ್ಟಿಕ್ಯುಲರ್ ಫೇಮಸ್ ಅಂತ ಇದೆ ಅಲ್ವಾ? ಅದು ತುಂಬಾ ಕೂಲ್ ಪ್ಲೇಸ್, ಊಟಿ ತರ. ಹಾ. ಈಗ ಎಣ್ಣೆ ಬಿಸಿ ಆಗಿದೆ. ಈರುಳ್ಳಿ ಹಾಕುವ. ಓಕೆ. ನಾವೆಲ್ಲ ಸಮುದ್ರ ನೋಡಿದ ಇಲ್ಲಿ ಮಂಗಳೂರಿಗೆ ಬರ್ಬೇಕು. ನಾವು ಎತ್ತರದ ಜಾಗಕ್ಕೆ ಹೋಗ್ಬೇಕಾದ್ರೆ ವಯನಾಡಿಗೆ ಹೋಗ್ಬೇಕು ಅಲ್ವಾ? ಅದು ಎತ್ತರ ಅಂತ ಹೇಳಿದ್ರೆ ಎಷ್ಟು ಎತ್ತರ ಸಾಧಾರಣ? ತುಂಬಾ ಎತ್ತರ. ಈಗ ನಾವು ಮೇಲೆಯಿಂದ ಈಗ ಇಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಇಟ್ರೆ ಸಣ್ಣದಾಗಿ ಕಾಣ್ತದಲ್ಲ, ಅದೇ ತರ ನಮ್ಮ ಜಾಗದಿಂದ ಕೆಳಗೆ ನೋಡುದು ಹೇಗೆ ಬಸ್ ಲಾರಿ ಎಲ್ಲ ನೋಡುದಾದ್ರೆ ಇಲ್ಲಿಂದ ಒಂದು ಮ್ಯಾಚ್ ಬಾಕ್ಸ್ ತರ ಆಗ್ತದೆ. ಅಷ್ಟು ಸಣ್ಣದ ಕಾಣುತ್ತೆ, ಅಷ್ಟು ಸಣ್ಣದಾಗ. ಅಂದ್ರೆ ಇದು ಘಟ್ಟ ತರ ಹತ್ಕೊಂಡು ಹೋಗ್ಲಿಕ್ಕೆ. ಓ, ವೆರಿ ನೈಸ್. ಅದ್ರ ಒಮ್ಮೆ ವಯನಾಡಿಗೆ ಹೋಗ್ಬೇಕು ನಾವು ಖಂಡಿತ. ಏನು ವಯನಾಡಲ್ಲಿ ಸ್ಪೆಷಲ್ ಫುಡ್ ಏನು? ಸ್ಪೆಷಲ್ ಫುಡ್ ಅಂದ್ರೆ ಈಗ ಹೇಳ್ತಾರಲ್ಲ, ಪೆಪ್ಪರ್ದು ಊರು ವಯನಾಡು ಅಂತ. ಈ ಕರಿಮೆಣಸು. ನಂದನಿಸುತ್ತೆ ಅರುಣಾ ಮಸಾಲದವರು ಕರಿಮೆಣಸು ಅಲ್ಲಿಂದಲೇ ತಂದು ಕುಟ್ಟಿ ಹುಡಿ ಮಾಡಿ ರೆಡಿ ಮಾಡಿ ಇಡೋದು. ಅದೇ, ಮತ್ತೆ ಚಾ ಹುಡಿ, ಜಿಂಜರ್, ರಬ್ಬರ್, ಇದೆಲ್ಲ ಬೆಳೆಗಳಿಗೆ ಫೇಮಸ್ ವಯನಾಡ್. ಓಕೆ. ಸ್ವಲ್ಪ ಕಲರ್ ಚೇಂಜ್ ಆಯ್ತು. ಹೌದು. ಇವಾಗ ಕರಿ ಸೊಪ್ಪು ಹಾಕುವ. ಓಕೆ, ಒಗ್ಗರಣೆ ಸೊಪ್ಪಲ್ವಾ?
ಸೊ ನೀವು ಮಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಹಾಗಾದ್ರೆ? ಮಂಗಳೂರಿಗೆ ಬಂದು ಇದು ಡಿಸೆಂಬರ್ ಬರುವುದಾದ್ರೆ ಈ 21 ಡಿಸೆಂಬರಲ್ಲಿ 30 ಇಯರ್ಸ್ ಆಗ್ತದೆ. 30 ವರ್ಷ ಆಯ್ತು. ಓಕೆ, ಬಟ್ ವರ್ಷ ವರ್ಷ ಹೋಗ್ತಾ ಇರ್ತೀರಾ ವಯನಾಡಿಗೆ? ಅದೇ. ಓಕೆ. ಈಗ ಕೊರೋನಾ ಆಗಿ ಸ್ವಲ್ಪ ಕಡಿಮೆ ಕಡಿಮೆ. ಓಕೆ ಓಕೆ. ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಟೊಮೆಟೊ ಕೂಡ. ಟೊಮೆಟೊ ಇದು ಹೇಗೆ ಸಣ್ಣ ಸಣ್ಣ ಟೊಮೆಟೊ? ಇದು ಸಣ್ಣ ಹುಳಿ ಜಾಸ್ತಿ ಇದೆ ಅದಕ್ಕೆ ನಾನು ಸ್ವಲ್ಪವೇ ಹಾಕಿದ್ದು. ಓಕೆ. ಅದು ಇನ್ನೊಂದು ಬಟರ್ ಟೊಮೆಟೊ ಬರ್ತದಲ್ಲ, ಅದಾದ್ರೆ ಹುಳಿ ಕಮ್ಮಿ, ಅದೊಂದು 2 ಹಾಕ್ಬಹುದು. ಇನ್ನು ಹುಡಿಗಳು ಸೇರಿಸುವ. ಏನ್ ಹುಡಿ ಬೇಕು ನಿಮ್ಗೆ? ಅರಶಿನ ಹುಡಿ. ಸೊ ಇದು ನಮ್ಮ ಅರುಣಾದವರ ಅರಶಿನ ಹುಡಿ. ಸಾಕಾ? ಸಾಕು. ಓಕೆ. ಇನ್ನು ಕೊತ್ತಂಬರಿ ಹುಡಿ. ಓಕೆ. ಕೊತ್ತಂಬರಿ ಹುಡಿ, ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾದವರ ಕೊತ್ತಂಬರಿ ಹುಡಿ. ಸಾಕು ಸಾಕು. ಇನ್ನು ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಹಾಕ್ಲಿಯಾ? ಸಾಕಾ? ಸಾಕು. ಈಗ ಇದು ಸೋಕ್ ಆಗೋದು ಟೈಮಲ್ಲಿ ಇದು 2 ಗಂಟೆ ನಾನು ಕ್ಯಾಶ್ಯೂ ಬಾಯ್ಲ್ ಮಾಡಿ ಇಟ್ಟಿದ್ದೇನೆ. ನಾನು ಮಾಡಿಟ್ಟದು ಇದನ್ನು ಸ್ವಲ್ಪ ಪೇಸ್ಟ್ ಮಾಡಿ. ಸೊ ಕ್ಯಾಶ್ಯೂ ಗೇರು ಬೀಜವನ್ನು ಬಾಯ್ಲ್ ಮಾಡಿ ಪೇಸ್ಟ್ ಮಾಡಲಿಕ್ಕೆ. ಓಕೆ. ಪೇಸ್ಟ್ ಆಯ್ತಲ್ಲ, ಇವಾಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. ಓಕೆ. ಒಳ್ಳೆ ಸೋಕ್ ಆಗಿದೆ. ಕರೆಕ್ಟ್. ಹೌದು, ಕರೆಕ್ಟ್ ಆಗಿ ಮಿಕ್ಸ್ ಆಗಿ ಎಲ್ಲ ಬೆಂದ್ಕೊಂಡು ಬಂದಿದೆ. ಓಕೆ. ಖಾರ ಬೇಕಾದ್ರೆ ಜಾಸ್ತಿ ಹಾಕ್ಬಹುದು. ಓಕೆ. ಇನ್ನು ಪೆಪ್ಪರ್ ಎಲ್ಲ ಹಾಕ್ಲಿಕ್ಕೆ ಇದೆ, ಆಗ ಸರಿ ಆಗ್ತದೆ ಅದು. ಓಕೆ. ಇವಾಗ ಹಾಕ್ತೇನೆ ಪೇಸ್ಟ್. ಓಕೆ. ಸೊ ಗೇರು ಬೀಜ ಫುಲ್ ಪೇಸ್ಟ್. ಓಕೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ. ಹಾಕ್ಲಿಯಾ? ಸಾಕು ಸಾಕು. ಸೊ ಇದು ಗೇರು ಬೀಜ ಹಾಕೋದ್ರಿಂದ ಸ್ವಲ್ಪ ಥಿಕ್ನೆಸ್ ಕೂಡ ಜಾಸ್ತಿ ಆಗ್ತದಲ್ಲ? ಈ ಟೈಮಲ್ಲಿ ಉಪ್ಪು ಹಾಕ್ಬೋದು. ಓಕೆ. ಇದು ಕುದಿ ಬರುವಾಗ ಇದು ಸೋಂಪು ಹುಡಿ ಮಾಡಿದ್ದು. ಓಕೆ. ಒಂದು ಸ್ವಲ್ಪ ಪರಿಮಳ, ಒಳ್ಳೆ ಸ್ಮೆಲ್ ಬರ್ತದೆ ಅದು. ಓಕೆ. ಸೊ ನಮ್ಮ ಅರುಣಾದವರ ಹುಡಿಗಳಲ್ಲೂ ಕೂಡ ಒಳ್ಳೆ ಅರೋಮಾ ಬಂದಿರುತ್ತೆ ಅಲ್ವಾ? ಒಂದೊಂದು ಹುಡಿಯಲ್ಲಿ ಕೂಡ ಒಳ್ಳೆ ಟೆಕ್ಸ್ಚರ್ ಆದಂತಹ ಅರೋಮಾ ಇದೆ. ಕುದಿ ಬರ್ತಾ ಉಂಟು. ಈಗ ನಾವು ಮೊಟ್ಟೆ ಓಕೆ ಫುಲ್ ಬಾಯ್ಲ್ ಮಾಡಿಟ್ಟದು. ಸರಿ. ಅದಕ್ಕೆ ಸ್ವಲ್ಪ ಖಾರ ಎಲ್ಲ ಹಿಡಿಲಿಕ್ಕೆ ನಾವು ಪೀಸ್ ಮಾಡಿ ಹಾಕೋದು. ಓಕೆ. ಕಟ್ ಮಾಡಿ ಇಡ್ತೇನೆ. ಓಕೆ. ಸೊ ಇದು ಬೇಯಿಸಿದ ಮೊಟ್ಟೆ. ಈಗ ಮಾಡಲಿಲ್ಲ ಆದ್ರೆ ಈಗ ಕೊಟ್ಟರೆ ಸಾಕು. ಓಕೆ. ಆಗ ಹಿಡಿತದೆ ಅದು. ಓಕೆ ಓಕೆ. ಅದೀಗ ಫುಲ್ ನಿಮಗೋಸ್ಕರ. ಸರಿ, ಒಂದು ಫುಲ್ ಇದ್ದದ್ದು ನನಗೋಸ್ಕರ ಮಾಡಿದಿರಾ? ಅದೇ. ಅದು 2 ಹಾಫ್ ಕಟ್ ಕೂಡ ಅದು ಎರಡರಲ್ಲೂ ಟೇಸ್ಟ್ ಗೊತ್ತಾಗ್ತದೆ. ಅದೇ. ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲೆ ಹಾಕುವ. ಓಕೆ. ಗರಂ ಮಸಾಲ ಹಾಕೋದಲ್ಲ? ಇದು ಅರುಣಾದವರ ಗರಂ ಮಸಾಲ ಹುಡಿ. ಸಾಕು. ಸ್ವಲ್ಪ ಪೆಪ್ಪರ್ ಹುಡಿ. ಓಕೆ. ಸೊ ನೀವು ಹೇಳಿದ್ರಿ ವಯನಾಡು ಕರಿಮೆಣಸಿನ ಊರು ಅಲ್ವಾ? ಸಾಕಾ? ಸಾಕು. ನಮ್ಮ ಊರು ಸ್ವಲ್ಪ ತುಂಬಾ ಕೋಲ್ಡ್, ಅದಕ್ಕೆ ಸ್ವಲ್ಪ ಗರಂ. ಓಕೆ. ನೋಡಿ ಆಗಿದೆ. ಇದು ಸ್ವಲ್ಪ ಗ್ರೇವಿ ಟೈಪ್ ಅಲ್ಲಿ ಬರುತ್ತೆ ಅಲ್ವಾ? ಈ ಟೈಮಲ್ಲಿ ಒಂದು ಸ್ವಲ್ಪ ಕರಿ ಲೀಫ್ ಹಾಕುವ. ಓಕೆ. ಒಂದು ಚಿಟಿಕೆ ಕೊತ್ತಂಬರಿ ಸೊಪ್ಪು. ಓಕೆ. ಸೊ ಫೈನಲಿ ಫಿನಿಶ್ ಆಯ್ತು ಅದು? ಹೌದು. ಓಕೆ. ರೆಡಿ ಆಗಿದೆ. ಆಯ್ತಾ? ಗ್ಯಾಸ್ ಆಫ್ ಮಾಡೋಣ? ಓಕೆ. ಡನ್. ಓಕೆ. ಸರ್ವ್ ಮಾಡ್ತೇನೆ. ಸರಿ. ಸೊ ಬೇಗನೆ ಫಾಸ್ಟ್ ಆಗುತ್ತೆ ದಿಢೀರಾಗಿ ಅಲ್ವಾ?
ಬ್ರೇಕ್ಫಾಸ್ಟ್ ಚಪಾತಿ, ಪರೋಟ, ನಾನ್, ರೋಟಿ, ಎಲ್ಲದಕ್ಕೆ ಅನ್ನ, ಆಗ್ತದೆ. ಅಪ್ಪಂ, ಅಪ್ಪಂ ಇಡಿಯಪ್ಪಂ, ಎಲ್ಲ ಹೇಳಿ, ಲಿಸ್ಟ್ ಹೇಳಿ. ನಿಮ್ಮ ಊರಿದ್ದು, ನಮ್ಮ ಊರಿದ್ದು, ಎಲ್ಲ ಊರಿದ್ದು ಲಿಸ್ಟ್ ಹೇಳಿ. ಅದೇ. ಎಗ್ ಕರಿ ರೆಡಿ ಆಗಿದೆ. ಎಸ್, ಟೇಸ್ಟ್ ನೋಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಆಹಾ, ಏನು ಪರಿಮಳ! ನಮ್ಮ ಅರುಣಾದವರ ಮಸಾಲದಂತೂ ಪರಿಮಳ ಹೇಳೋದೇ ಬೇಡ. ತುಂಬಾನೇ ಚೆನ್ನಾಗಿರುವಂತಹ ಅರೋಮಾ ಆ್ಯಂಡ್ ಆ ಗೇರು ಬೀಜದ ಪೇಸ್ಟ್ ಎಲ್ಲ ಮಾಡ್ಕೊಂಡು ನೀಟಾದಂತಹ ಅರೋಮಾ ಕೊಡ್ತಾ ಇದೆ. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ? ಎಗ್ ಕರಿ, ಅದು ಕೂಡ ರೆಸ್ಟೋರೆಂಟ್ ಸ್ಟೈಲಲ್ಲಿ ನೋಡ್ಕೊಂಡು ಬನ್ನಿ. ಮೊಟ್ಟ ಕರಿ ತಯಾರಿಸೋ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಕರಿಬೇವು, ಹಸಿಮೆಣಸು, ಟೊಮ್ಯಾಟೊ ಹಾಕಿ ಹುರಿದು ಅರುಣ ಅರಿಶಿನ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ ಪೇಸ್ಟ್, ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸೋಂಪು ಪುಡಿ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಬೇಯಿಸಿದ ಮೊಟ್ಟೆಯನ್ನು ಸೇರಿಸಿ ಸ್ವಲ್ಪ ಗರಂ ಮಸಾಲ ಪುಡಿ, ಪೆಪ್ಪರ್ ಪುಡಿ ಹಾಕಿ ಕುದಿಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವು ಉದುರಿಸಿ. ಈಗ ಕೇರಳ ಸ್ಟೈಲ್ ಮೊಟ್ಟ ಕರಿ ರೆಡಿ. ಎಸ್ ವೀಕ್ಷಕರೇ, ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಂದ್ರಿ. ಬಟ್ ಇದರ ಟೇಸ್ಟ್ ಅಂತೂ ನಾನು ಆಮೇಲೆ ನೋಡ್ತೇನೆ, ಯಾಕಂತ ಹೇಳಿದ್ರೆ ಇನ್ನೂ ಒಂದು ರೆಸಿಪಿ ರೆಡಿ ಆಗ್ಲಿಕ್ಕಿದೆ. ಆ್ಯಂಡ್ ಯಾವ ರೆಸಿಪಿ ಅಂತ ನಿಮ್ಗೆ ಗೊತ್ತಿದೆ. ಬಟ್ ಅದಕ್ಕೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ರೆಡಿ ಮಾಡಿಕೊಳ್ಳಿ ಇಟ್ಟುವಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜುವೆಲ್ಲರ್ಸ್ ಮ್ಯಾಂಗ್ಳೂರ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಆ್ಯಂಡ್ ಕಾಮತ್ ಟೀ. ಎಸ್ ವೀಕ್ಷಕರೇ, ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಒಂದು ಮೊಟ್ಟೆಯ ರೆಸಿಪಿ ಆಯಿತು. ಈಗ ಇನ್ನೊಂದು ಮೊಟ್ಟೆಯ ರೆಸಿಪಿ ಹೇಳ್ಕೊಡ್ತಾರೆ. ಸೊ ಇವತ್ತು ಕಂಪ್ಲೀಟ್ 2 ಮೊಟ್ಟೆಯ ಕಥೆಯ ಥರ ರೆಸಿಪಿ ಆಗ್ತಾ ಉಂಟು. ಕೇಳುವ ಯಾವ ನೆಕ್ಸ್ಟ್ ಕತೆ ಮೊಟ್ಟೆದ್ದು ಅಂತ ಹೇಳಿ. ಓಕೆ ಮೇಡಮ್, ಇವತ್ತೆಲ್ಲ ಮೊಟ್ಟೆಗಳದ್ದೇ ಕಾರ್ಬಾರ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಕೂಡ ಮೊಟ್ಟೆದ್ದೇ ರೆಸಿಪಿ ಅಲ್ವಾ? ಅದೇ. ಏನ್ ಹೆಸರು ಅದ್ರದ್ದು? ಎಗ್ ಬುರ್ಜಿ ಅಥವಾ ಎಗ್ ಪಲ್ಯ ಅಂತೆಲ್ಲ ಹೇಳ್ಬಹುದು. ಹಾ, ನಿಮ್ಮ ಕಡೆ ಏನಾದ್ರು ಇದಕ್ಕೆ ಬೇರೆ ಹೆಸರು ಇದೆಯಾ? ನಮ್ಮ ಕಡೆದು ಹೆಸರು ಹೇಳಿದ್ರೆ ನೀವೆಲ್ಲ ನೆಗಡ್ತೀರಿ. ಇಲ್ಲಪ್ಪ, ಹೇಳಲಿಕ್ಕೆ ಗೊತ್ತಿಲ್ಲಲ್ಲ. ಪರವಾಗಿಲ್ಲ ಹೇಳಿ. ನೀವು ನಗಡ್ತೀರ ಅಂತ ಹೇಳುವಾಗ ನಂಗೆ ಮೊದಲೇ ನಗು ಬಂತು, ಅದಕ್ಕೆ ನಗಡು ಮುಗಿಸಿದೆ. ಈಗ ಹೇಳಿ. ಏನು? ಮುಟ್ಟ ತೋರೆನ್. ಮುಟ್ಟ ತೋರೆನ್. ತೋರೆನ್. ಮುಟ್ಟ ತೋರೆನ್. ಓಕೆ. ಮುಟ್ಟ ಅಂತ ಹೇಳಿದ್ರೆ ಮೊಟ್ಟೆ. ಮೊಟ್ಟೆ. ತೋರೆನ್ ಅಂತ ಹೇಳಿದ್ರೆ ಪಲ್ಯ. ಪಲ್ಯ. ಮುಟ್ಟ ತೋರೆನ್. ಓಕೆ. ಸೊ ಇಲ್ಲಿ ಮುಟ್ಟ ಅಂತ ಹೇಳಿದ್ರೆ ಹತ್ರ ನಮ್ಮ ತುಳು ಭಾಷೆಯಲ್ಲಿ. ತೋರನ್, ತೋರಣ ಅದೆಲ್ಲ ಆಗ್ತದೆ. ಮತ್ತೆ ತೋರ ಇದು ತಿಂದು ತೋರ ಆಗ್ಬೇಕು ನಾವು ಅಷ್ಟೇ ಅಲ್ವಾ? ಬಟ್ ಎನಿ ಹೌ ಸ್ಟಾರ್ಟ್ ಮಾಡುವ ಮೇಡಮ್. ಮುಟ್ಟ ತೋರನ್ ಸ್ಟಾರ್ಟ್ ಮಾಡುವ. ಫಸ್ಟ್ ಬಾಣಲೆ ಇಡುವ. ಓಕೆ, ಹಚ್ತೇನೆ ಗ್ಯಾಸ್. ಓಕೆ, ಇದಕ್ಕೀಗ ಎಣ್ಣೆ ಬೇಕಾ? ಹೌದು. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು ಸಾಕು. ಸೊ ಈಗ ನೀವು ಒಮ್ಮೊಮ್ಮೆ ವಾಯನಾಡಿಗೆ ಹೋದಾಗ ಇಲ್ಲಿಯ ಫುಡ್ ಅಲ್ಲಿ ಮಾಡಿ ಕೊಡ್ತೀರಲ್ವಾ? ಸೊ ಅಲ್ಲಿಯವರ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ? ಅಂದ್ರೆ ಇಲ್ಲಿ ಜಾಸ್ತಿ ಬೆಲ್ಲ ಎಲ್ಲ ಹಾಕ್ತಿರಲ್ಲ ಸಾಂಬಾರಿಗೆ, ಕಡಲೆ ಮಣೋಲಿಗೆಲ್ಲ, ಅದೆಲ್ಲ ನಮ್ಗೆ ಇಷ್ಟ ಆಗುದಿಲ್ಲ. ಅಲ್ಲಿ ಇಷ್ಟ ಆಗುದಿಲ್ಲ. ಇಲ್ಲ, ಅವರಿಗೆ ಖಾರನೇ ಜಾಸ್ತಿ. ಖಾರ, ನಮ್ಗೆ ಖಾರ ಜಾಸ್ತಿ. ಓಕೆ, ಎಣ್ಣೆ ಬಿಸಿಯಾಗಿದೆ. ಈರುಳ್ಳಿ ಹಾಕುವ. ಓಕೆ, ಇದಕ್ಕೆ ಎಷ್ಟು ಬೇಕಾದ್ರೆ ಈರುಳ್ಳಿ ಹಾಕಬಹುದು. ಓಕೆ, ಅದೇ ಅದ್ರದ್ದು ಟೇಸ್ಟ್ ಮೇಕರ್. ಸೊ ಇದು ಈಗ ನಾವು ಯೂಶುವಲಿ ಇಲ್ಲಿ ಬುರ್ಜಿ ಏನ್ ಮಾಡ್ತೇವೆ ಆ ತರನೇ ಆಗುತ್ತೆ. ಹೌದು. ಅದರಲ್ಲಿ ಮಾತ್ರ ಚೇಂಜಸ್ ಏನ್ ಬರುತ್ತೆ? ವೆಜಿಟೇಬಲ್ಸ್ ಆಡ್ ಮಾಡಬಹುದು. ಓಕೆ, ಕ್ಯಾರೆಟ್, ಬೀನ್ಸ್, ಕಾಲಿಫ್ಲವರ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಮೊಟ್ಟೆನೂ ಇದೆ, ವೆಜಿಟೇಬಲ್ಸ್ ಕೂಡ ಇದೆ. ಮಕ್ಕಳಿಗೆ ಕೆಲವು ಮಕ್ಕಳೆಲ್ಲ ತರಕಾರಿ ಎಲ್ಲ ತಿನ್ನೋದಿಲ್ಲಲ್ಲ. ನನ್ನದೇ ಮಕ್ಕಳು ಸಣ್ಣದಿರುವಾಗ ತರಕಾರಿ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ. ಹಾಗೆ ಈ ತರ ಮಾಡಿ ಕೊಟ್ರೆ ಅವರು ಒಳ್ಳೆ ತಿಂತಾರೆ. ಮುಟ್ಟ ತೋರನ್ ಜೊತೆ ತಿಂತಾರೆ. ಚಪಾತಿಗೆ ಸಹ ಆಗ್ತದೆ. ಇದು ತುಂಬಾ ಕಲರ್ ಚೇಂಜ್ ಆಗೋದು ಬೇಡ, ಒಂದು ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಸಣ್ಣದಾಗಿ ಹೆಚ್ಚಿದು
ಕಾಯಿ ಮೆಣಸು ಹಾಕ್ತೇನೆ, ಓಕೆ, ಜಿಂಜರ್ ಹಾಕ್ತೇನೆ, ಅಂದ್ರೆ ಮೊಟ್ಟೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ಲ, ಕರೆಕ್ಟ್, ಅದಕ್ಕೆ. ಇದೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್, ಎಲ್ಲ ಮನೆಯಲ್ಲಿ ಇರುವಂತದ್ದೇ. ಹೌದು, ಇನ್ ಕೇಸ್ ಪೇರೆಂಟ್ಸ್ ಗೆ ಕಾಯ್ಬೇಕಂತ ಇಲ್ಲ, ನಾವೇ ಕಿಚನ್ಗೆ ಹೋಗಿ ಮಾಡಬಹುದು. ಓಕೆ, ಸ್ವಲ್ಪ ಉಪ್ಪು ಹಾಕುವ. ಓಕೆ, ಇವಾಗ ಕರಿ ಲೀಫ್ ಹಾಕ್ತೇನೆ. ಕರಿ ಲೀಫ್ ಎಷ್ಟು ಬೇಕಾದ್ರೆ ಹಾಕ್ಬಹುದು. ಹಾ ಹಾ ಹಾ, ಓಕೆ, ಆಗಿದೆ ಈಗ. ಆಯ್ತಾಯ್ತು, ಇಷ್ಟು ರೆಡಿ ಆಯ್ತು. ಓಕೆ, ಇನ್ನು ಮೊಟ್ಟೆ ಕಟ್ ಮಾಡಿ ಹಾಕೋದು. ಓಕೆ, ನಾನು ಕಟ್ ಮಾಡ್ತೇನೆ, ಆವಾಗ ನೀವು ತಿರುಗಿಸಿ ಸ್ವಲ್ಪ, ಇಲ್ಲಾಂದ್ರೆ ಬೇಗ ಗಟ್ಟಿ ಆಗ್ತದೆ. ನಾನು ಹಾಕೋ ಮೊದಲೇ ತಿರುಗಿಲಿಕ್ಕೆ ಶುರು ಮಾಡಿದೆ, ನೀವು ಹಾಕಿ. ಸೊ ಇದು ಈಗ ಮಿಕ್ಸ್ ಆಗ್ತಾ ಇದೆ. ಫುಲ್ ಮಿಕ್ಸ್ ಮಾಡುವಾಗ ಅದು ಮೊಟ್ಟೆ ಅಂತ ಗೊತ್ತೇ ಆಗುದಿಲ್ಲ, ತಿನ್ನುವಾಗನೇ ಗೊತ್ತಾಗೋದು. ಓಕೆ ಓಕೆ ಓಕೆ, ಟೇಸ್ಟ್ ಬರುವಾಗನೇ ಗೊತ್ತಾಗೋದಲ್ಲ. ಹೌದು. ಇವಾಗ ಅರಿಶಿನ ಹುಡಿ ಹಾಕುವ. ಅರಿಶಿನ ಹುಡಿ ಹಾಕ್ಲಿಯಾ? ಹಾಕಿ. ಸೊ ಅರುಣಾದವರ ಅರಿಶಿನ ಹುಡಿ ಸಾಕು. ಓಕೆ, ಇನ್ನು ಸ್ವಲ್ಪ ಪೆಪ್ಪರ್ ಹುಡಿ ಹಾಕುವ. ಓಕೆ, ಸೊ ಅರುಣಾದವರ ಕರಿಮೆಣಸಿನ ಹುಡಿ ಸಾಕಾ? ಸಾಕು. ಓಕೆ, ಇನ್ನು ಏನು ಬೇಡ. ಇದಾಯ್ತಲ್ಲ, ಸ್ವಲ್ಪ ಉಪ್ಪು ಹಾಕುವ. ಉಪ್ಪು, ಓಕೆ, ಉಪ್ಪು ಮಾತ್ರ ನೋಡಿಕೊಂಡು ಹಾಕಿ, ಆಯ್ತಾ? ಓಕೆ, ಇದೀಗ ಸ್ವಲ್ಪ ಆಗಿದೆ ಅಲ್ಲ, ಕ್ಯಾರೆಟ್ ಗ್ರೇಟ್. ಸೊ ಇದೇ ಟೈಮಲ್ಲಿ ಬೇರೆ ವೆಜಿಟೇಬಲ್ಸ್ ಕೂಡ ಹಾಕಬಹುದು. ಓಕೆ, ಕ್ಯಾರೆಟ್, ಬಟಾಣಿ, ಕ್ಯಾಬೇಜ್, ಕ್ಯಾಪ್ಸಿಕಮ್, ಮತ್ತೆ ಕಾಲಿಫ್ಲವರ್, ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೌದು, ಕ್ಯಾಬೇಜ್. ಓಕೆ, ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ವೆಜ್ ಅಂಡ್ ನಾನ್ ವೆಜ್. ಎಗ್. ಓಕೆ, ಕೆಲವರಿಗೆ ತೆಂಗಿನಕಾಯಿ ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ನಮ್ಗೆ ಸ್ವಲ್ಪ ಇಷ್ಟ. ನನಗೂ ಕೂಡ ಇಷ್ಟ ಅಲ್ಲ, ನಾನು ಹಾಕ್ತೇನೆ. ಹಾಗಾದ್ರೆ ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ಆಯ್ತು. ಆಯ್ತು, ರೆಡಿ ಆಯ್ತು. ಆಯ್ತಾ? ಓಕೆ, ವೆರಿ ನೈಸ್, ಸೂಪರ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ, ಒಳ್ಳೆ ಟೇಸ್ಟ್ ಆಗ್ತದೆ. ಬೇಗನೂ ಆಯ್ತು. ಬೇಗನೂ ಆಯ್ತು. ಸೊ ಗ್ಯಾಸ್ ಹಾಗಾದ್ರೆ ಆಫ್ ಮಾಡುದಾ? ಓಕೆ, ಡನ್. ಎಸ್, ಸೊ ಮುಟ್ಟ ತೋರಣ ರೆಡಿ. ಮುಟ್ಟ ತೋರನ್. ಓಕೆ, ನಮ್ಮ ಇದರಲ್ಲಿ ಪ್ರೊನೌನ್ಸಿಯೇಷನ್ ಎಲ್ಲದಕ್ಕೂ ಎನ್ ಉಂಟು, ಲಾಸ್ಟ್ ನ ಅಂತ ತಿಳಿಸ್ಬೇಕಾ? ಓಕೆ, ಎನ್ ಅಕ್ಷರ ಉಂಟಲ್ಲ. ಹಾ ಹಾ ಹಾ, ಓಕೆ, ಡನ್. ಮುಟ್ಟ ತೋರನ್ ರೆಡಿ. ಎಸ್, ಓಕೆ ವೀಕ್ಷಕರೇ, ವಯನಾಡ್ ಸ್ಪೆಷಲ್ ಆಗಿ ಅವ್ರು ಮಾಡಿಕೊಟ್ಟಿದ್ದಾರೆ ಮುಟ್ಟ ತೋರನ್ ಅಂತ ಹೇಳಿ. ಸೊ ಯೂಶ್ವಲಿ ನಾವಿಲ್ಲಿ ಎಗ್ ಬುರ್ಜಿ ಅಂತ ಏನು ಹೇಳ್ತೇವೆ, ಅದರಲ್ಲಿ ಸ್ವಲ್ಪ ಸ್ಪೆಷಾಲಿಟಿ ಬಂದು ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಮುಟ್ಟ ತೋರನ್ ತಯಾರಿಸೋ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಹಸಿಮೆಣಸು, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಹಾಕಿ ಹುರಿಯಿರಿ. ನಂತರ 4 ರಿಂದ 5 ಮೊಟ್ಟೆಯನ್ನು ಹೊಡೆದು ಹುರಿದು ಬೇಯಿಸಿ. ಮೊಟ್ಟೆ ಸ್ವಲ್ಪ ಬೆಂದ ನಂತರ ಅರಿಶಿನ ಪುಡಿ, ಕರಿಮೆಣಸು ಪುಡಿ, ರುಚಿಗನುಸಾರವಾಗಿ ಉಪ್ಪು, ತುರಿದ ಕ್ಯಾರೆಟ್, ತೆಂಗಿನ ತುರಿ ಹಾಕಿ ಹುರಿದು ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ಈಗ ಬಿಸಿ ಬಿಸಿ ಮುಟ್ಟ ತೋರನ್ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಸೊ ನಮ್ಮ 2 ರೆಸಿಪೀಸ್ಗಳು ರೆಡಿ ಇದೆ. ಇವತ್ತು ಮೊಟ್ಟೆ ಸ್ಪೆಷಲ್. ಸೊ ಜಾಸ್ತಿಗೆ ತುಂಬಾ ಜನರು ಮೊಟ್ಟೆ ಪ್ರಿಯರಿರ್ತಾರೆ. ಸೊ 2 ಬಗೆಯ ವಿಧವಾದ ರೆಸಿಪಿಗಳನ್ನು ಮಾಡ್ಕೊಳ್ಬಹುದು ಅಲ್ವಾ? ಸೊ ಫಸ್ಟ್ ನಾವು ಮೊಟ್ಟೆ ಕರಿ ಅದನ್ನು ನೋಡುವ, ಟೇಸ್ಟ್ ತಕೊಳ್ಳಿ ಮೇಡಮ್. ಓಕೆ, ಸೊ ನೀವಾಗಲೇ ಹೇಳಿದ್ರಿ ಇದು ಕಂಪ್ಲೀಟ್ ನನಗೋಸ್ಕರ ಇಟ್ಟಂಥದ್ದು, ಇದು ನೀವು ತಕೊಳ್ಳಿ. ಯಾಕಂತ ಹೇಳಿದರೆ ಒಳ್ಳೆ ಎಳ್ಕೊಂಡಿರಬೇಕು ಆ್ಯಂಡ್ ಆ ರೆಸಿಪಿ ಅದರ ಮಸಾಲ ಕೂಡ ಅದರ ಜೊತೆ ತಿನ್ನುವ ಅಲ್ವಾ? ನೈಸ್.
ಖಾರ ಒಳ್ಳೆಯದೆ. ನೀವು ಹೇಳ್ದಾಗೇ ಆ ಕಡೆದು ಖಾರ ನಮ್ಮ ಮಂಗಳೂರಿಗೆ ಬಂದು ತಲುಪಿದಾಗಿದೆ, ಅಷ್ಟು ಖಾರ. ಮತ್ತು ಆ ಖಾರದಲ್ಲೂ ಏನೋ ಒಂಥರ ಟೇಸ್ಟ್ ಇದೆ. ಅದಾದ ನಂತರ ಮೊಟ್ಟೆಯ ಆ ಬ್ಲೆಂಡಿಂಗ್ ಗೇರು ಬೀಜದ ಪೇಸ್ಟ್ ಇದೆಯಲ್ವಾ, ಏನು ಖಾರ ಏನು ಟೇಸ್ಟ್, ಸೂಪರ್, ವೆರಿ ನೈಸ್, ಚೆನ್ನಾಗಿದೆ ಇದರ ಟೇಸ್ಟ್ ಕೂಡ. ಸೊ ಇದು ನೋಡು ಅಲ್ವಾ, ಮುಟ್ಟ ತೋರನ್. ಹೌದು. ಓಕೆ, ನೀವು ಹೇಳ್ದಾಗೇ ಎರಡು ಬೇರೆ ಬೇರೆ ಟೇಸ್ಟ್ಗಳು ಒಂದು ಹೊಸ ಟೇಸ್ಟನ್ನು ಕೊಡುತ್ತೆ. ಅಂದರೆ ವೆಜ್ ಇದೊಂದು ಟೇಸ್ಟ್ ಆ್ಯಂಡ್ ಮೊಟ್ಟೆದೊಂದು ಟೇಸ್ಟ್, ಎವ್ರಿಥಿಂಗ್ ರೋಸ್ಟೆಡ್ ಟೇಸ್ಟ್, ಮೂರು ಟೇಸ್ಟ್ ಕೂಡ ಸೂಪರ್ ಬ್ಯಾಲೆನ್ಸ್ಡ್ ಆಗಿ ಕೊಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇದು ಬೇರೆ ಜೊತೆ ಕಾಂಬಿನೇಷನ್ ಇನ್ನೂ ಒಳ್ಳೆ ಟೇಸ್ಟ್ ಕೊಡ್ಬೋದು, ಪೂರಿ ಚಪಾತಿ ಜೊತೆ ಅಲ್ವಾ. ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಮೊಟ್ಟೆಯ ಈ ಎರಡು ನಮೂನೆಯ ಟೇಸ್ಟ್ಗಳನ್ನು ನೋಡ್ತಾ ಇರೋದು. ಚೆನ್ನಾಗಿದೆ, ವೆರಿ ನೈಸ್. ಹೇಗೆ ಅನಿಸ್ತು ನಿಮಗೆ ನಮ್ಮ ಅಡುಗೆ ಮನೆಯಲ್ಲಿ? ನನಗೆ ತುಂಬ ಖುಷಿ ಆಗ್ತದೆ. ಖುಷಿ ಆಯಿತು. ನಿಮ್ಮ ಕೈಯಿಂದ ನನಗೆ ಕಲೀಲಿಕ್ಕೆ ಉಂಟು. ಅಯ್ಯೋ, ನನ್ನಿಂದ ಏನು ಕಲಿತ್ರಿ ನೀವು? ನಾನು ಕಲಿಯೋದು ನಿಮ್ಮಿಂದ ಜಾಸ್ತಿಯಾಗಿ. ಅಲ್ಲ, ಅಂದ್ರೆ ನಮ್ಗೆ ಸಣ್ಣವರು ದೊಡ್ಡವರು ಅಂತ ಇಲ್ಲ, ಸಣ್ಣವರಿಗಿಂತ ದೊಡ್ಡವರು ಇನ್ನೂ ಸಹ ಕಲಿತಾ ಇರಬೇಕು. ಖಂಡಿತವಾಗ್ಲು ಒಳ್ಳೆ ಮಾತು ಹೇಳಿದ್ರಿ. ಬಟ್ ನಿಮ್ಮಿಂದ ನಾನು ತುಂಬಾ ವಿಷಯಗಳನ್ನು ಕಲಿತೆ. ನಾನು ಇಲ್ಲೇ ಇದ್ಕೊಂಡು ವಯನಾಡೆಲ್ಲ ತಿರುಗಿ ಬಂದಾಗ ಆಯ್ತು. ವೆರಿ ನೈಸ್. ನಮ್ಮ ಇವತ್ತಿನ ಅಡಿಗೆ ಮನೆಗೆ ಬಂದು ಅಡಿಗೆ ಹೇಳ್ಕೊಟ್ರಿ. ಸೊ ಆ ಕಾರಣದಿಂದ ಅದರ ಜೊತೆಗೆ ನಮ್ಮ ಬೆಸ್ಟ್ ಆಯಿಲ್, ದಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಎಲ್ಲಿ ಹೋಗಿ ಇವನ್ ವಯನಾಡಲ್ಲೂ ಸಿಗುತ್ತೆ. ಓಕೆ, ಅದರ ನಂತರ ಇದು ಸನ್ ಪ್ರೀಮಿಯಂ ಅವರದ್ದೇ ಆದಂತಹ ಹೊಸ ಗೋಧಿ ಹಿಟ್ಟು, ಸೊ ಹೋಲ್ ವೀಟ್ ಚಕ್ಕಿ ಆಟ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಓಕೆ, ನಿಮ್ಗೆ ಗೊತ್ತೇ ಇದೆ ಕುಚಲಕ್ಕಿಯಲ್ಲಿ ಬೆಸ್ಟ್ ಕುಚಲಕ್ಕಿ, ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಅವರ ಕಡೆ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹಾಗಾದ್ರೆ ಇವತ್ತೇ ಹೋಗಿ ನಮ್ಮ ರುಚಿ ಇದೆಲ್ಲ ಆಯಿಲ್ ಚಪಾತಿ ಎಲ್ಲ ಮಾಡಿ ಒಂದು ರೈಸ್ ಮಾಡಿ ಖಾರವಾಗಿ ಖಡಕ್ಕಾಗಿ ಒಂದು ಮೊಟ್ಟೆ ಪದಾರ್ಥ ಮಾಡಿ ಬೆಳಿಗ್ಗೆ ಅದು ಚಪಾತಿ ಮಾಡಿ ಮುಟ್ಟ ತೋರಣ ಜೊತೆ ನೆಂಚ್ಕೊಂಡು ತಿನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಭಾಷೆ ಆಗಿರ್ಬೋದು ಅಥವಾ ಜಾಗ ಆಗಿರ್ಬೋದು ಎಲ್ಲೇ ಬೇರೆ ಆಗಿದ್ರು ಕೂಡ ರುಚಿ ಯಾವಾಗಲೂ ಚೆನ್ನಾಗಿರುತ್ತೆ, ಹೊಸದಾಗಿರುತ್ತೆ ಮತ್ತು ಹೊಸತು ಕಲಿಯುವಂತಹ ಅವಕಾಶ ಕೂಡ ಸಿಗುತ್ತೆ. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ ವಿಜೆ ಡಿಕ್ಸನ್ ಸೈನಿಂಗ್ ಆಫ್. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.